ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಇನ್ನೆರಡು ದಿನಗಳಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಸಿದ್ಧರಾಗುತ್ತಾ ಇದ್ದೇವೆ. ಪ್ರಿಯರೇ, ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಸಂತೋಷದಿಂದ, ಸಮಾಧಾನದಿಂದ, ತುಂಬು ಹೃದಯದಿಂದ ಆಚರಿಸೋಣ. ಪ್ರಿಯರೇ, ಆತನು ಎಲ್ಲರಿಗೂ ಸಾರಿದ ಸುವಾರ್ತೆಯನ್ನು ಜ್ಞಾಪಿಸಿಕೊಳ್ಳುತ್ತಾ ಆತನು ಹುಟ್ಟಿದ ದಿನವನ್ನು ಆತನ ಚಿತ್ತದಂತೆ ಒಪ್ಪಿಸೋಣ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಅನೇಕ ವಿಧಗಳಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಬಡವರು, ಶ್ರೀಮಂತರು ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹಬ್ಬವನ್ನು ಆಚರಿಸುತ್ತಾರೆ. ಅನೇಕರಿಗೆ ತಾವು ಬಯಸಿದ ಅಗತ್ಯ ವಸ್ತುಗಳು ಸಿಗದೇ ಇರಬಹುದು. ಅಂದುಕೊಂಡ ಹಾಗೆ ನೆಮ್ಮದಿಯ ಹಬ್ಬ ಆಚರಿಸಲು ದಾರಿ ಕಾಣದೇ ಇರಬಹುದು. ಪ್ರಿಯರೇ, ನೊಂದುಕೊಳ್ಳಬೇಡಿರಿ. ನಾವು ಯಾವ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಆತನು ನಮ್ಮ ಹೃದಯದಲ್ಲಿ ಸದಾ ನೆಲೆಸಿರುತ್ತಾರೆ. ಹಾಗಾಗಿ ನಮ್ಮ ಹೃದಯದಲ್ಲಿ ನೆಲೆಸಿರುವ ಆತನು ಸಂತೋಷವಾಗಿರಬೇಕೆಂದರೆ ನಾವು ಹೃದಯದಲ್ಲಿ ಸಂತೋಷವುಳ್ಳವರಾಗಿರಬೇಕು. ಮತ್ತೊಬ್ಬರನ್ನು ನೋಡಿ ಬೇಸರಗೊಳ್ಳಬೇಡಿರಿ. ಅವರಷ್ಟು ಚೆನ್ನಾಗಿ ಹಬ್ಬ ಮಾಡಲು ಆಗ್ತಾ ಇಲ್ಲ, ಅವರಷ್ಟು ಗ್ರ್ಯಾಂಡ್ ಆಗಿ ನಾವು ಹಬ್ಬ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೊರಗಿನ ಯಾವ ಜನರನ್ನು ನಿಮಗೆ ನೀವೇ ಹೋಲಿಸಿಕೊಳ್ಳಬೇಡಿರಿ. ಹೋಲಿಸಿಕೊಂಡು ಬೇಸರಗೊಳ್ಳದೆ ಇರ್ರಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ನೆಲೆಸಿರುವ ಯೇಸುವಿಗೆ ಹೃದಯಪೂರ್ವಕವಾಗಿ ತಲೆಬಾಗಿರಿ. ಅದೇ ನಿಜವಾದ ಕ್ರಿಸ್ಮಸ್. ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ದೇವರು ನಿಮಗೆ ಅಂತ ಏನ್ ಕೊಟ್ಟಿದ್ದಾರೆ ಅದೇ ಆತನ ಚಿತ್ತ. ಆತನ ಚಿತ್ತದಿಂದ ನಿಮಗೇನು ಸಿಕ್ಕಿದೆ ಅದನ್ನು ಹೊಂದಿಕೊಂಡವರಾಗಿ ಅಷ್ಟರಲ್ಲೇ ನಾವು ಸಂತೋಷವುಳ್ಳವರಾಗಿ ಜೀವಿಸಬೇಕು. ಅದು ತಂದೆ ದೇವರ ಚಿತ್ತವಾಗಿದೆ. ನಮ್ಮ ಬಳಿ ಏನೂ ಇಲ್ಲದೆ ಇರಬಹುದು, ಆದರೆ ನಮ್ಮ ಹೃದಯದಲ್ಲಿ ಪ್ರಪಂಚದ ಸೃಷ್ಟಿಕರ್ತನು, ದೇವರ ಮಗನು, ರಾಜಾದಿರಾಜನಾಗಿ ವಾಸಿಸುತ್ತಿದ್ದಾರೆ. ಇದನ್ನ ದಯಮಾಡಿ ಗಮನಿಸಿರಿ, ಇದನ್ನ ಅರ್ಥ ಮಾಡಿಕೊಳ್ಳಿರಿ. ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಎಷ್ಟೇ ಬಡತನದಲ್ಲಿದ್ದರೂ ಆತನು ನಮ್ಮೆಲ್ಲರ ಹೃದಯಗಳಲ್ಲಿ ಶ್ರೀಮಂತನಾಗಿದ್ದಾನೆ, ರಾಜಾದಿರಾಜನಾಗಿದ್ದಾನೆ. ನಿಮ್ಮ ಹೃದಯದ ಅರಮನೆಯಲ್ಲಿ ಆತನಿಗೊಂದು ಸಣ್ಣ ಜಾಗ ಬೇಕಾಗಿದೆ. ಆತನನ್ನು ಸ್ವೀಕರಿಸಿ. ನಿಜವಾಗಿಯೂ ನಿಮ್ಮ ಹೃದಯಗಳಲ್ಲಿ ಆತನನ್ನು ರಾಜನಂತೆ ಸ್ವೀಕರಿಸಿ. ಲೌಕಿಕವಾದ ಎಲ್ಲಾ ವಿಷಯವನ್ನು, ಬಡತನವನ್ನು ಮರೆತು ನಿಮ್ಮ ಕೈಲಾದಷ್ಟು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿರಿ. ಆತನು ನಿಮ್ಮ ಹೃದಯದಲ್ಲಿ ನೆಲೆಸಿರುವುದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಆತನ ಮಕ್ಕಳಾಗಿ ಆನಂದದಿಂದ ಜೀವಿಸಿರಿ. ಕರ್ತನಲ್ಲಿ ಪ್ರಿಯರೇ, ಆತನು ಹೇಳಿದ ಪ್ರಕಾರ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಧನ್ಯರು. ಈಗ ಅಳುವವರಾದ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಅಂತ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ. ಈ ಧನ್ಯರ ಒಂದು ಏನೇನು ಹೇಳಿದೆ ಈ ಲಿಸ್ಟ್ನಲ್ಲಿ, ಯಾರ್ಯಾರು ಯಾವ ಯಾವ ಸ್ಥಾನದಲ್ಲಿದ್ದೀರಾ, ದುಃಖ ಪಡ್ತಾ ಇದ್ದೀರಾ, ನೀತಿಗೆ ಹಸ್ದು ಬಾಯಾರಿದ್ದೀರಾ,
ಸಮಾಧಾನದ ಇಲ್ದಿರ ಇದ್ದೀರಾ, ಬಡವರಾಗಿದ್ದೀರಾ, ಅಳ್ತಿದ್ದೀರಾ, ಏನೇ ಆಗಿದ್ರೂ ನೀವು ಧನ್ಯರು ಅಂತ ಇವತ್ತು ತಂದೆ ದೇವರು ಮತ್ತೊಮ್ಮೆ ನಮಗೆ ಜ್ಞಾಪಿಸುವವರಾಗಿದ್ದಾರೆ. ಹಾಗಾಗಿ ನಮಗೆ ಈ ಲೌಕಿಕವಾಗಿರುವಂತ ಎಲ್ಲ ಅಡೆತಡೆಗಳನ್ನ, ಬಡತನವನ್ನ, ರೋಗಗಳನ್ನ ನಾವು ಮರೆತು ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ನಮಗಾಗಿ ಬಂದ ಯೇಸುವನ್ನು, ಆತನು ನಮಗಾಗಿ ಮಾಡಿದಂತ ಎಲ್ಲಾ ಸುವಾರ್ತೆಯನ್ನು, ಆತನು ನಮ್ಮ ಮೇಲೆ ತೋರಿಸಿದಂತ ಪ್ರತಿಯೊಂದು ಪ್ರೀತಿಯನ್ನು ನಾವು ನೆನೆಸುವಂಥವರಾಗಿ ಆತನಿಗಾಗಿ ನಾವು ಸಂತೋಷದಿಂದ ಇರುವಂಥದ್ದೇ ನಿಜವಾದ ಕ್ರಿಸ್ಮಸ್ ಆಚರಣೆಯಾಗಿದೆ. ನಾವು ಎಷ್ಟೇ ಕಾಸ್ಟ್ಲಿ ಬಟ್ಟೆ ಹಾಕಬಹುದು, ಎಷ್ಟೋ ಜನಕ್ಕೆ ಕರೆಸಿ ಊಟ ಹಾಕಬಹುದು, ಏನೇ ನಾವು ಮಾಡಬಹುದು, ವಿಧ ವಿಧವಾದ ರೀತಿಯಲ್ಲಿ ನಾವು ಹಬ್ಬವನ್ನ ಆಚರಣೆ ಮಾಡಬಹುದು. ಆದರೆ ನಮ್ಮ ಹೃದಯದಲ್ಲಿ ನೋವು ತುಂಬಿಕೊಂಡಿದ್ರೆ ಅದು ನಿಜವಾದ ಕ್ರಿಸ್ಮಸ್ ಆಗೋದಿಲ್ಲ. ನಮ್ಮ ಹೃದಯಗಳಲ್ಲಿ ನಾವು ಉಬ್ಬಿಕೊಂಡು ಇತರರಿಗಿಂತ ನಾವೇ ಮೇಲು ಅಂತ ಮಾಡ್ತಾ ಇರೋದಾದ್ರೆ ಅಂಥದ್ದನ್ನ ದೇವರೇ ಮೆಚ್ಚೋದಿಲ್ಲ. ಹಾಗಾಗಿ ಅದಕ್ಕೆಲ್ಲ ಯೋಚನೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ. ನಿಮಗೆ ದೇವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸ್ತೋತ್ರ ಹೇಳ್ರಿ, ಅದರಲ್ಲಿ ಸಂತೋಷನ ಕಾಣ್ರಿ. ಸಂತೋಷವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿ ದೇವರೊಟ್ಟಿಗೆ ಉಲ್ಲಾಸದಿಂದ ಈ ಒಂದು ಸಂಭ್ರಮಾಚರಣೆಯನ್ನ ನಾವು ಮಾಡೋಣ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸ್ಲಿ. ಬಡತನದಲ್ಲಿದ್ರು, ನೋವಲ್ಲಿದ್ರು, ಕಣ್ಣೀರಲ್ಲಿದ್ರು, ರೋಗಗಳಲ್ಲಿ, ಬಾಧೆಗಳಲ್ಲಿ ಸಂತೈಸಲು ಆತನು ಸದಾ ನಿಮ್ಮೆಲ್ಲರ ಜೊತೆ ಇರುವಾತನಾಗಿದ್ದಾನೆ. ನಿಮ್ಮ ಬಲಗಡೆಯಲ್ಲಿ ಕುಳಿತು ನಿಮಗಿರುವಂತ ಎಲ್ಲಾ ಅಸಮಾಧಾನಗಳಿಗಾಗಿ ಆತನು ನಿಮ್ಮನ್ನು ಸಂತೈಸುವಂತವರಾಗಿದ್ದಾರೆ. ಆತನ ಸ್ವರಕ್ಕೆ ಕಿವಿಗೊಡಿರಿ, ಆತನಿಗೆ ತಲೆಬಾಗಿರಿ. ನಿಮ್ಮ ದುಃಖದಲ್ಲಿ ಕಣ್ಣೀರು, ಆತನು ನಿಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ, ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ನಿಮ್ಮನ್ನು ಎಂದಿಗೂ ಆತನು ಅನಾಥರನ್ನಾಗಿ ಕೈ ಬಿಡುವುದಿಲ್ಲ. ಹಾಗಾಗಿ ದಯಮಾಡಿ ಆತನ ಒಂದು ಜನ್ಮದಿನವನ್ನು ನಮಗಿರುವುಗಳಲ್ಲಿ ನಾವು ಸಂತೋಷಪಟ್ಟು ಸಂಭ್ರಮದಿಂದ ಆಚರಿಸೋಣ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಅಪ್ಪ, ಇನ್ನೆರಡು ದಿನಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಸ್ವಾಮಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ನಾವು ಸಿದ್ಧವಾಗಿರುವಾಗ ಕರ್ತನೆ, ನಿನ್ನ ಇಚ್ಛೆಯಂತೆಯೇ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಬೇಕು, ಯಾವ ರೀತಿಯನ್ನು ನಾವು ನಮ್ಮ ಹೃದಯದಲ್ಲಿರುವ ತಂದೆ ದೇವರನ್ನು ತಿಳಿದುಕೊಂಡು ಆತನಿಗೆ ತಲೆಬಾಗಿ ಬಾಳಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಈ ಮೂಲಕ ಸ್ವಾಮಿ ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಹೃದಯದಲ್ಲಿರುವಂತಹ ಎಲ್ಲಾ ನೋವು, ಸಂಕಟ, ಬಾಧೆಗಳನ್ನು ತೆಗೆದು ಹಾಕು ಕರ್ತನೆ. ಅಪ್ಪ, ಅವರ ಹೃದಯದ ಅರಮನೆಯಲ್ಲಿ ನೀನು ರಾಜಾದಿ ರಾಜನಾಗಿ ನೆಲೆಸಿ ಸ್ವಾಮಿ, ಅವರು ಧನ್ಯರು ಎಂದುಕೊಳ್ಳುವ ಹಾಗೆ ಸ್ವಾಮಿ ಅವರನ್ನು ಸಂತೈಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನು ಒರೆಸು ಸ್ವಾಮಿ. ಪ್ರತಿಯೊಬ್ಬರ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ನೀನು ನೆರವೇರಿಸಿಕೊಡು ಸ್ವಾಮಿ. ಅವರಿರುವಂತ ಸ್ಥಳಗಳಲ್ಲಿ ಸ್ವಾಮಿ ನಿನ್ನ ಇಚ್ಛೆಯಂತೆಯೇ ಅವರು ನಡೆಯಲು ಅವರಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ವಿವೇಕವನ್ನು, ಸಹಾಯವನ್ನು ಒದಗಿಸಿಕೊಟ್ಟು ಕೈ ಹಿಡಿದು ನಡೆಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನಿನ್ನ ಇಚ್ಛೆಯಂತೆಯೇ ಸ್ವಾಮಿ ಅರ್ಥಪೂರ್ಣವಾದ, ನಿನ್ನ ಚಿತ್ತಕ್ಕೆ ಒಪ್ಪುವಂತಹ ಹಬ್ಬವನ್ನು ನಾವು ತಲೆಬಾಗಿ ಆಚರಿಸಲು ನಮಗೆ ಬೇಕಾದಂತ ಎಲ್ಲಾ ಸಹಾಯವನ್ನು ಒದಗಿಸಿಕೊಡು. ನಮಗಿರುವಂಥವುಗಳಲ್ಲಿ ನಾವು ಸಂತೋಷವಾಗಿ ಜೀವಿಸಲು ನಮಗೆ ಜ್ಞಾನ, ಬುದ್ಧಿ, ವಿವೇಕವನ್ನು ದಯಪಾಲಿಸಿಕೊಡು. ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ನೀವೇ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಕರ್ತನೆ. ನೀವೇ ಹೇಳಿರುವ ಪ್ರಕಾರ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಿ ಕರ್ತನೆ. ಹಾಗಾಗಿ ನಾವು ನಮಗಿರುವಂಥವುಗಳನ್ನು ನೆನೆಸಿ ಸ್ವಾಮಿ, ಪ್ರಪಂಚದ ಇತರೆ ಜನರನ್ನು ನೋಡಿ ನೊಂದುಕೊಳ್ಳದೆ, ನಿರಾಶರಾಗದೆ ಸ್ವಾಮಿ, ನಿನ್ನನ್ನು ಹೃದಯದಲ್ಲಿ ಹೊಂದಿಕೊಂಡಿರುವಂತಹ ನಾವೇ ಧನ್ಯರು, ನಾವೇ ಭಾಗ್ಯವಂತರು.
ಸರ್ವವನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನು ನಮ್ಮ ಹೃದಯದಲ್ಲಿ ನೆಲೆಸಿರುವಾಗ ಸ್ವಾಮಿ, ನಾವೇ ಐಶ್ವರ್ಯವಂತರು ಸ್ವಾಮಿ. ಹಾಗಾಗಿ ನಿನ್ನ ಪ್ರೀತಿಯಲ್ಲಿ ನಾವು ನಿಮ್ಮ ಮೇಲಿಟ್ಟಿರುವ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಸಂತೋಷವಾಗಿ ಜೀವಿಸಲು ಕೃಪೆ ಮಾಡಬೇಕೆಂದು ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸುತ್ತೇವೆ. ಎಲ್ಲಾ ಘನಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಕರ್ತನ ಚಿತ್ತದಂತೆ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿರಿ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್.